ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸುದ್ದಿ ಏನಂದರೆ, ನಮ್ಮ ಟೈಗರ್ ಎಂದೇ ಪ್ರಸಿದ್ಧಿಯಾಗಿರುವ ನನ್ನ ಪ್ರೀತಿಯ ಸಹೋದರ ಡಾಕ್ಟರ್ ಜಯನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 3 ದಿನದ ಮುಂಚಿತವಾಗಿ ಅವರ ಜೆ ಆಫೀಸ್ ಹತ್ರ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ನಾನು ಸಹ ಆ ಕಾರ್ಯಕ್ರಮದಲ್ಲಿ ಬಂದು ರಕ್ತವನ್ನು ನೀಡುವ ಮುಖಾಂತರ ಒಂದು ಜೀವ ಉಳಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಸ್ನೇಹಿತರು ಬನ್ನಿ, ಇದೊಂದು ಶಿಬಿರದಲ್ಲಿ ಪಾಲ್ಗೊಳ್ಳಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದೊಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಜಯಣ್ಣ ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕರುಣಿಸಲಿ. ಇನ್ನೂ ಬಹಳ ಎತ್ತರಕ್ಕೆ ಅವ್ರು ಬೆಳೀಲಿ ಅಂತ ಹೇಳ್ತಾ ತುಂಬ ಅದ್ಭುತ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಏನು, ನಾವು ಒಂದು ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವೋ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೇತೃತ್ವದಲ್ಲಿ. ಇದು ಮೊದಲನೇ ವರ್ಷದಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮೂಡು ಬರ್ತಾಯಿದೆ. ಪ್ರೇಕ್ಷಕರೆಲ್ಲ ಅವರೇ ಬಂದಿದ್ದು ರಕ್ತದಾನ ಕೊಡ್ತಾ ಇದ್ದಾರೆ. ಇದೇ ಥರ ಪ್ರತಿಯೊಂದು ವರ್ಷವೂ ಮಾಡ್ತೀವಿ ಅಂತ ನಾನು ಭರವಸೆ ಕೊಡ್ತಾಯಿದ್ದೀನಿ. ಯಾಕೆ ರಕ್ತದಾನ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅದು ಅನುಕೂಲ ಆಗುತ್ತೆ. ಎಷ್ಟೋ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ಗಳು ಸಿಗೋಲ್ಲ. ಸೊ ಈ ಥರ ನಾವು ರಕ್ತದಾನ ಮಾಡೋದ್ರಿಂದ ಅವ್ರಿಗೊಂದು ಸಹಾಯ ಆಗಲಿ ನಮ್ಮ ಕಡೆಯಿಂದ ಅಂತ ಇದೊಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಮಾಡ್ತಾಯಿದ್ದೀವಿ. ಇದೇ ತಿಂಗಳು 25ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಕಲಾಗ್ರಾಮ ಮಳ್ಳತಳ್ಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಕಣ್ಮಣಿ ಪ್ರಶಸ್ತಿ ಹಾಗೂ ಡಾಕ್ಟರ್ ಜಯನ್ ಅವರ ಹುಟ್ಟುಹಬ್ಬ ಎರಡನ್ನೂ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಸರ್ವರಿಗೂ ಅದು ಸಾಗುತ್ತಾ ಇರುತ್ತೆ. ಎಲ್ಲರೂ ಬಂದು ಆ ಕಾರ್ಯಕ್ರಮನ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ರೈತರು ಇದಕ್ಕೆ GST ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ರೈತರು ನೋಡಿ, ಈಗಲೇ ರೈತರು ಕಷ್ಟಪಡ್ತಾ ಇದ್ದಾರೆ. ಇವಾಗಲೇ ರೈತರಿಗೆ ಅವ್ರು ಮಾಡೋವಂಥ ಒಂದು ಏನು ಬೆಲೆ ಫಲಕ್ಕೆ ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ. ಅದರಲ್ಲಿ ಸರ್ಕಾರ ಅವರು ಮತ್ತೆ ಅದನ್ನು GST ಮಾಡಿರೋದು ಯಾವುದೇ ಕಾರಣಕ್ಕೂ ಅದು ಮಾಡಬಾರ್ದು. ಅದನ್ನು ಹಿಂದೆ ತಗೊಬೇಕು ಅಂತ ನಾವು ಸರ್ಕಾರದ ಮನವಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈಗಲೇ ಸುಮಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಾಗಲಿ ಆ ಥರ ತುಂಬ ಘಟನೆಗಳು ನಡೆದಿದೆ ಹಳ್ಳಿಗಳಲ್ಲಿ. ನೀವು ಕರೆಕ್ಟಾಗಿ ಸರ್ವೆ ಮಾಡಿ ನೋಡಿ, ರೈತರು ಲಾಭ ಏನು ಬರುತ್ತೆ ಅಂತ. ಅವರು ಮಾಡುವಂಥ ಇವತ್ತು ದುಡಿಮೆಯಲ್ಲಿ ಅವ್ರಿಗೆ ಲಾಭವೇ ಇಲ್ಲ. ಅದರಲ್ಲೂ ನೀವು GST ಪೇ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಎಲ್ಲಿಂದ ಕಟ್ತಾರೆ? ಅದು ನಾವೇ ಮತ್ತೆ ರೈತರಿಗೆ ನಾವು ಒಂಥರ ಪಾಯ್ಸನ್ ಕೊಡೋ ಥರ ಆಗ್ತಾಯಿದೆ. ದಯವಿಟ್ಟು ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಅದೇನು GST ಮಾಡಿರೋ ಅದನ್ನು ದಯವಿಟ್ಟು ವಾಪಸ್ ತಗೊಳ್ಳಿ. ಇವತ್ತು ನಮ್ಮ ಜಯಣ್ಣನ ಕಡೆಯಿಂದ ರಕ್ತದಾನ ಶಿಬಿರ ಇತ್ತು. ಸೊ ನಾವು ಕೂಡ ಮಾಡಿದ್ದೀವಿ. ಇನ್ನು ಯಾರೇ ಇದ್ದರೂ ರಕ್ತದಾನ ಮಾಡಿ, ಒಳ್ಳೆಯದಾಗುತ್ತೆ. ಎಲ್ಲರಿಗೂ, ನಮಗೂ ಒಳ್ಳೆಯದಾಗುತ್ತೆ, ಅವ್ರಿಗೆ ಕೊಡೋರಿಗೂ ಒಳ್ಳೆಯದಾಗುತ್ತೆ, ಜನಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಬಂಧುಗಳೇ ನಮಸ್ಕಾರ. ಇವತ್ತು ನಾಗದೇವನಹಳ್ಳಿಯಲ್ಲಿ ಜಯಣ್ಣನವರ ಜನ್ಮದಿನ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಬಡ ರೋಗಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇವತ್ತು ತುಂಬ ರಕ್ತ ಅತ್ಯಮೂಲ್ಯವಾದದ್ದು. ಅದಕ್ಕೆ ಕೃತಕವಾಗಿ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಮಾನವರು ಅರ್ಥ ಮಾಡಿಕೊಂಡು ರಕ್ತದಾನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದರಿಂದ ಅವರ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ದೇಹದಲ್ಲಿ, ರಕ್ತ ಸಂಚಲನ ಉತ್ತಮವಾಗಿರ್ತದೆ. ಆದ್ದರಿಂದ ವಿದ್ಯಾವಂತ ಯುವಕ ಯುವತಿಯರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ರಾಜ್ಕುಮಾರ್ ಜಯಂತ್ಸವ ಹಾಗೂ ಡಾಕ್ಟರ್ ಜಯನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಜಯನ್ ಅವರು ರಕ್ತದಾನ ಮಾಡಿ ಜೀವ ಉಳಿಸಿ. ರಕ್ತದಾನ ಮಾಡೋದ್ರಿಂದ 1-2 ಜೀವ ಉಳಿಯುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.